ಕನ್ನಡ ಕನಕ ಮೀಡಿಯಾಗೆ ಸ್ವಾಗತ. ಮಾರ್ಚ್ 17 ಎಂದರೆ ಮುಳುಬಾಗಿಲಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಕುಟ ಕಿರೀಟದಲ್ಲಿ ಮುತ್ತು ರತ್ನ ಇದ್ದ ಹಾಗೆ. ಏಕೆಂದರೆ ಆಧುನಿಕ ಸರ್ವಜ್ಞ, ಆಧುನಿಕ ಭಗವದ್ಗೀತೆಯ ಕರ್ತೃ ಡಿ.ವಿ. ಗುಂಡಪ್ಪನವರ ಜನ್ಮದಿನ 2026 ಮಾರ್ಚ್ 17ರಂದು ಮುಳುಬಾಗಿಲು ತಾಲೂಕಿನ ಜನರಿಗೆ ಡಿವಿಜಿ ಶಾಲೆಯೋ ಮೈಸೂರು ಅರಮನೆಯೋ ಎಂಬುದು ಸಂಶಯ ಬಂದಿದೆ. ಏಕೆಂದರೆ ಡಿ.ವಿ. ಗುಂಡಪ್ಪನವರ ಜಯಂತಿ ಕಾರ್ಯಕ್ರಮದ ಸಲುವಾಗಿ ಕಟ್ಟಡಕ್ಕೆ ಮಾಡಲಾಗಿದ್ದ ವಿದ್ಯುತ್ ಅಲಂಕಾರ ರಾತ್ರಿ ವೇಳೆಯಲ್ಲಿ ಪ್ರತಿಯೊಬ್ಬರ ಕಣ್ಮನ ಸೆಳೆಯುತ್ತಿತ್ತು. ಈ ಬಾರಿ ಡಿವಿಜಿ ಅವರ ಜಯಂತಿ ಕಾರ್ಯಕ್ರಮವನ್ನ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿ ಸೊಣ್ಣಪ್ಪರವರು ವಿಶೇಷವಾಗಿ ಹಮ್ಮಿಕೊಂಡಿದ್ರು. ಡಿ.ವಿ. ಗುಂಡಪ್ಪನವರಿಗೆ ಗುಲಾಬಿ ನಮನ ಶೀರ್ಷಿಕೆಯ ಅಡಿಯಲ್ಲಿ ಕಾರ್ಯಕ್ರಮ ರೂಪಿಸಿದ್ರು. ಅದಕ್ಕೆ ತಕ್ಕಂತೆ ಶಾಲೆಯ ಆವರಣದಲ್ಲಿನ ಡಿವಿಜಿ ಅವರ ಪ್ರತಿಮೆಗೆ ಗುಲಾಬಿ ಹೂಗಳಿಂದ ಅಲಂಕಾರ ಮಾಡಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತ್ತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಆದಿನಾರಾಯಣ ಅವರು ತಮ್ಮ ಮುಖ್ಯ ಭಾಷಣದಲ್ಲಿ ಡಿವಿಜಿ ಅವರ ಪೂರ್ವಿಕರು ವಾಸವಿದ್ದ ಮನೆಯನ್ನು ಮುಳುಬಾಗಿಲು ತಾಲೂಕಿನ ಜನರ ಶೈಕ್ಷಣಿಕ ಕಲ್ಯಾಣಕ್ಕಾಗಿ ತಮ್ಮ ಮನೆಯನ್ನು ಶಾಲೆಗೆ ದಾನವಾಗಿ ನೀಡಿ ಅಜರಾಮರವಾಗಿ ಚರಿತ್ರೆಯಲ್ಲಿ ಉಳಿದಿದ್ದಾರೆ. ಅವರು ಸಾರ್ಥಕತೆಯ ಬದುಕನ್ನು ನಡೆಸಿದವರು ಎಂದು ಕೊಂಡಾಡಿದರು. ಇದೇ ವೇಳೆ ಸಮಾಜ ಸೇವಕ ಎಸ್.ವೈ. ಶಾಂಬಯ್ಯ ಅವರು ಮಾತನಾಡಿ, ತುಂಬಾ ಹಳೆಯದಾದ ಶಾಲಾ ಕಟ್ಟಡಕ್ಕೆ ಹೊಸ ಮೆರುಗು ಕೊಟ್ಟ ಓಸಾಟ್ ಸಂಸ್ಥೆ ಆದರೆ ಶಾಲೆಯ ಕೀರ್ತಿ ಪತಾಕೆಯನ್ನ ರಾಜ್ಯ ಮಟ್ಟದಲ್ಲಿ ಕೊಂಡೊಯ್ದದ್ದು ಮಾತ್ರ ಮುಖ್ಯ ಶಿಕ್ಷಕರಾದ ಸಿ ಸೊಣ್ಣಪ್ಪರವರ ಪರಿಶ್ರಮ ಎನ್ನಬಹುದು ಎಂದರು. ಅಲ್ಲದೆ ಇಲ್ಲಿನ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳನ್ನು ನೋಡಿದ ಶಾಂಬಯ್ಯ ರವರು ಎಲ್ಲ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಶೂಟ್ ಕೊಡಿಸುವುದಾಗಿ ಭರವಸೆ ನೀಡಿದ್ರು.